ವೈಚಾರಿಕತೆಯ ತಳಹದಿಯ ಮೇಲೆ ಸಮಾಜ ನಿರ್ಮಾಣ ಮಾಡಿದ ಬಸವಣ್ಣನವರ ಆಚಾರ ವಿಚಾರ ತತ್ವಗಳನ್ನು ಅಳವಡಿಸಿಕೊಂಡು ಮಿರಗಿ ಗ್ರಾಮದಲ್ಲಿ ಬಸವಾಭಿಮಾನಿಗಳು ಬಸವ ಜಯಂತಿಯಂದು ಬಸವಣ್ಣನವರ ಪುತ್ಥಳಿ ಅನಾವರಣಗೊಳಿಸುವ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದರು. ಅವರು ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಬಸವ ಕೇಂದ್ರ ಹಾಗೂ ಬಸವ ಸೇನೆ ಹಮ್ಮಿಕೊಂಡ ಬಸವ ಜಯಂತ್ಯುತ್ಸವ ಬಸವ ಪುತ್ಥಳಿ ಅನಾವರಣ ಹಾಗೂ ಧರ್ಮಸಭೆ ಉದ್ಘಾಟಿಸಿ ಮಾತನಾಡಿದರು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವ ಹಾಗೂ ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸುವ ಮಹತ್ತರ ಕೆಲಸ ಮಾಡಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸುವುದಾಗಿ ಹೇಳಿದರು. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವೆಂದು ಸಾರಿದ ಜಗಜ್ಯೋತಿ ಬಸವಣ್ಣನವರು ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪವಾಗಿ ಶಿಷ್ಟತೆ ಮತ್ತು ಸಮಾನತೆಯ ಮಾರ್ಗವನ್ನು ತೋರಿದ ಮಹಾನ್ ಶರಣರು. ಬಸವಣ್ಣನವರ ಶರಣ ಸಂಸ್ಕೃತಿ ಮತ್ತು ವಚನಗಳು ನಮ್ಮೊಳಗೆ ಮೌಲ್ಯ, ಧೈರ್ಯ ಮತ್ತು ನೈತಿಕತೆ ಬೆಳೆಸಲಿವೆ. ಬಸವ ಜಯಂತಿಯ ಈ ದಿನದಂದು ದೇಶಕ್ಕೆ ಶಾಂತಿ, ಜನತೆಗೆ ನೆಮ್ಮದಿ ತರಲಿ, ಸಂಕಷ್ಟಗಳು ದೂರವಾಗಿ ಸಂತೋಷ ಬೆಳಗಲಿ ಅಂತ ಶುಭ ಹಾರೈಸಿದರು. ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷ ನಾನಾಗೌಡ ಪಾಟೀಲ ನಾಗರಳ್ಳಿ ತಮ್ಮಣ್ಣ ಪೂಜಾರಿ ಉಪನ್ಯಾಸವನ್ನು ನೀಡಿ ದೂಷಕನವನೊಬ್ಬ ದೇಶವ ಕೊಟ್ಟಡೆ ಆಸೆ ಮಾಡಿ ಅವನ ಹೊರೆಯಲಿರಬೇಡಿ ಎಂಬ ಶರಣರ ವಚನಗಳನ್ನು ನೆನಪಿಸುತ್ತಾ ಬಸವಣ್ಣನವರ ತತ್ವಗಳು ಮೌಢ್ಯ, ಕಂದಾಚಾರ, ಅಸಮಾನತೆಗಳ ಕತ್ತಲೆಯನ್ನು ತೊಲಗಿಸುವ ಜಗತ್ತಿಗೆ ಜ್ಯೋತಿಯಾಗಿ ಬೆಳಕು ನೀಡಿದೆ. ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿಯೇ ಸಮಾಜ ಸುಧಾರಣೆಯ ಕ್ರಾಂತಿ ಸೃಷ್ಟಿಸಿದ ಬಸವಣ್ಣನವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎನ್ನುತ್ತಾ ಬದುಕಿನ ಮೌಲ್ಯಗಳನ್ನು ಹೇಳೋದ್ರೊಟ್ಟಿಗೆ ಮೌಢ್ಯದ ಪೊರೆಯನ್ನ ಕಳಚಿದರು ಅಂತ ಹೇಳಿದರು. ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಮೂಲಕ ಭ್ರಾತೃತ್ವವನ್ನ, ಸಹಬಾಳ್ವೆಯನ್ನ, ಸಮಾನತೆಯನ್ನ ಸ್ಥಾಪಿಸಿದ್ರು. ಕಾಯಕವೇ ಕೈಲಾಸ ಎನ್ನುವಂತಹ ಚಲನಶೀಲ ವಿಚಾರಧಾರೆಗಳನ್ನು ತಿಳಿಸಿದ ಬಸವಣ್ಣನವರು ಸರಳ ಭಾಷೆಯಲ್ಲಿ ಶ್ರೇಷ್ಠ ಚಿಂತನೆಗಳನ್ನು ಬಿತ್ತಿದ ಮಹಾನ್ ಮಾನವತಾವಾದಿ ಎಂದರು. ಬಸವಣ್ಣನವರು ಸಮಾಜದಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿದ ಶರಣರಲ್ಲಿ ಅಗ್ರಗಣ್ಯರು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಅರಿವಿನ ಕಿರಣ ಬೀರಿದವರು. ಸಮಾನತೆಯ ಬೀಜ ಬಿತ್ತಿದ, ಶೋಷಣೆ, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟ ಆದರ್ಶಯುತ ಹಾದಿಯಲ್ಲಿ ನಾವೆಲ್ಲ ಮುನ್ನಡೆಯೋಣ ಎಂದರು. ನಮಗಿರಲಿ ಬಸವನ ಅರಿವು, ಸಮತೆಯತ್ತ ಮುನ್ನಡೆಯಲಿ ಜಗವು ಎಂದು ಹೇಳಿದ ಅವರು ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಿದರು. ಮಿರಗಿ ಬಸವ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ದೇವೇಂದ್ರ ಬರಡೋಲ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು, ಅಭಿನವ ಶಿವಲಿಂಗೇಶ್ವರ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸಿದರು. ಎಲ್ಲ ಲಿಂಗೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಜೆಎಸ್ ದೇವರಮನಿ ನೇತೃತ್ವವನ್ನು ವಹಿಸಿದ್ರು. ಮಿರಗಿ ಬಸವ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ದೇವೇಂದ್ರ ಬರಡೋಲ, ಗುತ್ತಿಗೆದಾರ ಪರಮಾನಂದ ಅಲಕೊಂಡ, ಜಾವೇದಾ ಮೊಮಿನಾ, ಬಿಜೆಪಿ ಮುಖಂಡ ಶರಣಗೌಡ ಬಂಡಿ, ಕಾಂಗ್ರೆಸ್ ಮುಖಂಡ ಮಂಜುನಾಥ ಕಾಮಗುಂಡ, ನಾನಾಗೌಡ ಪಾಟೀಲ, ಚಂದಣ್ಣ ಆಲಮೇಲ, ತಮ್ಮಣ್ಣ ಪೂಜಾರಿ, ಸಿದ್ದರಾಯ ಐರೋಡಗಿ, ಶಿವಾನಂದ ರಾವೂರ, ಬಸವಲಿಂಗಪ್ಪ ಕತ್ತಿ, ಬಸವಸೇನೆ ಅಧ್ಯಕ್ಷ ಶ್ರೀಕಾಂತ ರೋಡಗಿ, ಬಾಳು ಮುಳಜಿ, ಅಂಬುರಾಯ ಕವಟಗಿ, ಹೂವಣ್ಣ ಚೌಡಿಹಾಳ, ಚಿದಾನಂದ ಆಲಮೇಲ, ಪ್ರದೀಪ ಬುರುಟಿ, ಮಲ್ಲು ಬಿರಾದಾರ, ಪಿಎಸ್ಐ ಗೆಜ್ಜಿ, ಭೀಮಣ್ಣ ಕವಲಗಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಮಹಾನ್ ಚೇತನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ. ನಾನು ಅದಕ್ಕಾಗಿ ಬಸವಾಭಿಮಾನಿಯಾಗಿ ಕರ್ನಾಟಕ ಸರ್ಕಾರವು ಸಹಿತ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಮಹಾನ್ ಚೇತನನ್ನ, ಕರ್ನಾಟಕವನ್ನ, ವಿಶೇಷವಾಗಿ ಕನ್ನಡ ನಾಡ ಅಷ್ಟೇ ಅಲ್ಲ, ಇದು ಪ್ರಪಂಚ ಗೌರವಿಸತಕ್ಕಂಥ ಈ ಮಹಾನ್ ಚೇತನನ ಕರ್ನಾಟಕದ 7 ಕೋಟಿ ಜನರ ಸಾಂಸ್ಕೃತಿಕ ನಾಯಕನಾಗಿ ಇವತ್ತು ಅವರ ಇತಿಹಾಸವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರ ಹಿಂದಿನ ಅವಧಿಯಲ್ಲಿ ಇದೇ ರೀತಿ ನೆಲ ಸರ್ಕಾರದಲ್ಲಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಶಾಂತಿಯ ದೂತರಿಗೆ ಗೌರವಿಸಿದ್ದಾರೆ. ಸಂವಿಧಾನವನ್ನ ಕೊಡುವ ಮುಖಾಂತರ ಈ ದೇಶಕ್ಕೆ ಒಂದು ಹೊಸ ಬೆಳವಣಿಗೆಯನ್ನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವ ರೀತಿ ಮೂರ್ತಿಯನ್ನ, ಅವರ ಫೋಟೋವನ್ನ ಸರ್ಕಾರಿ ಎಲ್ಲ ಆಫೀಸ್ಗಳಲ್ಲಿ ಇರ್ತಕ್ಕಂಥ ಆ ಒಂದು ನಿರ್ಣಯ ನಿಂತು ಆ ಸಾಲಿಗೆ ಅಣ್ಣ ಬಸವಣ್ಣವರ ಭಾವಚಿತ್ರವನ್ನ
ಸರ್ಕಾರದ ಎಲ್ಲ ಇಲಾಖೆಗಳ ಆಫೀಸಿನಲ್ಲಿ ಕಡ್ಡಾಯವಾಗಿ ಅದನ್ನು ನೀಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ನಾನು ಅದಕ್ಕಾಗಿ ಅಭಿನಂದನೆಯನ್ನು जगन्नाथ बसवेश्वर महाराज की जय। श्री बसवेश्वर महाराज की जय।